ಆಯುರ್ವೇದದ ಪ್ರಕಾರ ಹರಳೆಣ್ಣೆ ವಾತಹರಿ. ವಾತ ಅಂದ್ರೆ ನಮ್ಮ ದೇಹದಲ್ಲಿರ್ತಕ್ಕಂಥ ಗಾಳಿ, ಹರಿ ಅಂತಂದ್ರೆ ತೆಗೆದು ಹಾಕೋದು ಎಂದರ್ಥ. ವಾತದೋಷ ನಿವಾರಣೆ ಮಾಡುವುದು ಎಂದರ್ಥ. ಚರಕ ಮಹರ್ಷಿಗಳ ಪ್ರಕಾರ ಹರಳೆಣ್ಣೆ ವೃಷ್ಯಂ ವಾತಹರ್ಣಾಣಂ. ವೃಷ್ಯಂ ಅಂದ್ರೆ ನಮ್ಮ ದೇಹದಲ್ಲಿ ಶಕ್ತಿ ಕೊಡುವುದು ಎಂದರ್ಥ. ಆಮೇಲೆ ವಾತಹರ್ಣಾಣಂ ಅಂದ್ರೆ ವಾತದೋಷ ಕಡಿಮೆ ಮಾಡುವುದು ಎಂದರ್ಥ. ಈ ಎಣ್ಣೆಯಲ್ಲಿ ಬಹಳಷ್ಟು ಔಷಧೀಯ ಗುಣಗಳು ಇರಲು ಕಾರಣ ಇದರಲ್ಲಿರ್ತಕ್ಕಂಥ ರಿಸಿನೋಲಿಕ್ ಆಸಿಡ್ ಎಂಬ ರಾಸಾಯನಿಕ ಸತ್ವ. ಇದು 90% ಇರುತ್ತದೆ ಮತ್ತು ಇದರಿಂದಲೇ ಹರಳೆಣ್ಣೆ ಆಂಟಿ ಇನ್ಫ್ಲಮೇಟರಿ, ಆಂಟಿ ಫಂಗಲ್, ನೋವು ನಿವಾರಕ ಗುಣಗಳನ್ನು ಹೊಂದಿದೆ. ಹರಳೆಣ್ಣೆ ವಿರೇಚಕ ಗುಣ ಹೊಂದಿರೋದ್ರಿಂದ ಮಲಬದ್ಧತೆ ಮತ್ತು ಚರ್ಮದ ಸಮಸ್ಯೆಗಳಿಗೆ ತುಂಬಾನೇ ಉಪಯುಕ್ತವಾಗಿದೆ. ಹರಳೆಣ್ಣೆ ಸೇವಿಸೋದ್ರಿಂದ ನಮ್ಮ ದೇಹದ ಅಂಗಾಂಗಗಳಿಗೆ ಚೈತನ್ಯ ಬರುತ್ತದೆ. ಇದು ವಾತದೋಷ ನಿವಾರಿಸೋದ್ರಿಂದ, ಅಂದ್ರೆ ನಮ್ಮ ದೇಹದಿಂದ ವಾತ ಹೊರ ಹಾಕೋದ್ರಿಂದ ಇಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮ ದೇಹದ ಯಾವುದೇ ಭಾಗದಲ್ಲಿ ವಾಯು ಸೇರ್ಕೊಂಡ್ರೆ ಅಲ್ಲಿ ನೋವು ಕಾಣಿಸ್ಕೊಳ್ಳುತ್ತೆ. ಇಂಥ ನೋವು ಇದ್ದಾಗ ಅಂದ್ರೆ ಸೊಂಟ ನೋವು, ಕೀಲುಗಳ ನೋವು, ಜಾಯಿಂಟ್ ಪೇನ್, ಕುತ್ತಿಗೆ ನೋವು, ಬೆನ್ನು ನೋವು, ಸಿಯಾಟಿಕಾ ನೋವು, ಈ ಎಲ್ಲಾ ಸಮಸ್ಯೆಗಳಿಗೆ ಹರಳೆಣ್ಣೆ ಉಪಯುಕ್ತವಾಗಿದೆ. ಯಾಕೆಂದ್ರೆ ಈ ಎಣ್ಣೆ ಆಂಟಿ ಇನ್ಫ್ಲಮೇಟರಿ ಗುಣ ಹೊಂದಿದೆ. ಈ ಎಣ್ಣೆಯಿಂದ ಮಸಾಜ್ ಮಾಡೋದ್ರಿಂದ ಕೂಡ ಸ್ನಾಯು ನೋವು ಕಡಿಮೆ ಆಗುತ್ತೆ. ನರನಾಡಿಗಳನ್ನು ಸಡಿಲಗೊಳಿಸಿ ರಿಲ್ಯಾಕ್ಸ್ ಮಾಡಿ ಮೈಕೈ ನೋವು ಕಡಿಮೆ ಮಾಡುತ್ತೆ. ಇದು ನ್ಯಾಚುರಲ್ ಮಾಯಿಶ್ಚರೈಸರ್ ಆಗಿ ಕೂಡ ಕೆಲಸ ಮಾಡುತ್ತೆ. ಈ ಎಣ್ಣೆ ಆಂಟಿ ಮೈಕ್ರೋಬಿಯಲ್ ಗುಣ ಹೊಂದಿರೋದ್ರಿಂದ ಗಾಯಗಳನ್ನು ಬೇಗ ವಾಸಿ ಮಾಡುತ್ತೆ. ಇನ್ನು ಹರಳೆಣ್ಣೆ ತಲೆಗೆ ಹಚ್ಚಿದ್ರೆ ಕೂದಲು ಸೊಂಪಾಗಿ ಬೆಳೆಯಲು ಸಹಾಯ ಮಾಡುತ್ತದೆ. ಸ್ಪ್ಲಿಟ್ ಎಂಡ್ಸ್ ಕಡಿಮೆ ಆಗುತ್ತವೆ. ಡ್ಯಾಂಡ್ರಫ್ ಕೂಡ ನಿವಾರಣೆ ಆಗುತ್ತದೆ. ಕಣ್ಣಿನ ರೆಪ್ಪೆಗಳಿಗೂ ಇದನ್ನು ಬಳಸಿದ್ರೆ ರೆಪ್ಪೆಗೂದಲು ದಪ್ಪ ಕಾಣುತ್ತವೆ. ಈ ಎಣ್ಣೆ ಎಷ್ಟು ಪ್ರಮಾಣದಲ್ಲಿ ಸೇವಿಸಬೇಕು? ದಿನಕ್ಕೆ 15 ml ನಿಂದ 20 ml 1 ಗ್ಲಾಸ್ ಉಗುರು ಬೆಚ್ಚಗಿನ ನೀರಿನಲ್ಲಿ ಅಥವಾ ಹಾಲ್ನಲ್ಲಿ ಹಾಕಿ ಕುಡಿಬೇಕು. ಅದು ಬೆಳಗ್ಗೆನೆ ಕುಡಿಬೇಕು, ರಾತ್ರಿ ಕುಡಿಬಾರ್ದು. ಯಾಕೆಂದ್ರೆ ರಾತ್ರಿ ಕುಡಿದ್ರೆ ನಿದ್ರೆಗೆ ಭಂಗ ತರಬಹುದು. 1 ತಿಂಗಳಲ್ಲಿ 3 ಸಲ ಅಂದ್ರೆ 10 ದಿನಕ್ಕೆ ಒಮ್ಮೆ ತೆಗೆದುಕೊಂಡ್ರೆ ಸಾಕು. ಮತ್ತೆ 1 ವರ್ಷದಲ್ಲಿ ಒಂದೇ ಸಲ ಈ ರೀತಿಯಾಗಿ ಮಾಡಬೇಕು. ಮತ್ತೆ ನೆಕ್ಸ್ಟ್ ಇಯರ್ ಈ ರೀತಿಯಾಗಿ ನಾವು 1 ತಿಂಗಳಲ್ಲಿ 3 ಸಲ ಇದನ್ನ ಮತ್ತೆ ಬಳಸಬಹುದು. ಅಥವಾ ವೈದ್ಯರ ಸಲಹೆ ಪಡೆದು ತೆಗೆದುಕೊಳ್ಬೇಕು. ಯಾಕೆಂದ್ರೆ ಹೆಚ್ಚು ತೆಗೆದುಕೊಂಡ್ರೂ ಸಮಸ್ಯೆ ಆಗುತ್ತೆ. ಅದಕ್ಕೆ ಸರಿಯಾದ ಪ್ರಮಾಣದಲ್ಲಿ ತೆಗೆದುಕೊಳ್ಳುವುದು ತುಂಬಾನೇ ಮುಖ್ಯ. ಆದ್ರೆ ಗರ್ಭಿಣಿಯರು ಹರಳೆಣ್ಣೆ ಸೇವಿಸಬಾರದು. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.